ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮನೆ. ಸ್ನೇಹಿತರೆ, ನಾನಿಂದು ವಿಡಿಯೋ ಮಾಡ್ತಿರೋದು ಹೇಮಾವತಿ ಜಲಾಶಯದ ಹಿನ್ನೀರು ಆವರಿಸಿಕೊಂಡಿರುವ ಸುಂದರ ದ್ವೀಪ ಮತ್ತು ಪುಟ್ಟ ಬೆಟ್ಟದ ಮೇಲಿರುವ ದೇವಸ್ಥಾನದ ಬಗ್ಗೆ. ಸ್ನೇಹಿತರೆ, ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿಗೆ ಸೇರಿದ ಗೊರೂರು ಗ್ರಾಮದಿಂದ 3 ಕಿಲೋಮೀಟರ್ ದೂರದಲ್ಲಿ ಕೋನಪುರ ಗ್ರಾಮದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದ್ದು ಮತ್ತು ಗೊರೂರು ಗ್ರಾಮದಲ್ಲಿ ಹೇಮಾವತಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಮಳೆಗಾಲದಲ್ಲಿ ಜಲಾಶಯದ ಹಿನ್ನೀರು ಭಾಗಶಃ ಕೋನಪುರ ಗ್ರಾಮದಲ್ಲಿರುವ ನೆಡುತೋಪುವನ್ನು ಆವರಿಸಿಕೊಳ್ಳುತ್ತದೆ. ಈ ಕಾರಣದಿಂದ ಇದೊಂದು ಸಮುದ್ರದ ಮಧ್ಯೆ ಇರುವ ದ್ವೀಪದಂತೆ ಕಾಣುತ್ತದೆ. ಸ್ನೇಹಿತರೆ, ಕೋನಪುರ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಮಣ್ಣಿನ ರಸ್ತೆ ಮೂಲಕ ಹೋಗಬಹುದು. ದೇವಸ್ಥಾನವನ್ನು ಪುಟ್ಟ ಗುಡ್ಡದ ಮೇಲೆ ನಿರ್ಮಿಸಲಾಗಿದೆ. ಇದು 200 ವರ್ಷಗಳ ಹಿಂದಿನ ದೇವಸ್ಥಾನವಾಗಿದ್ದು 6-7 ವರ್ಷಗಳ ಹಿಂದೆ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ. ಸ್ನೇಹಿತರೆ, ಮಳೆಗಾಲ ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಹೇಮಾವತಿ ಜಲಾಶಯದಲ್ಲಿ ನೀರು ಭರ್ತಿಯಾಗಿರುವುದರಿಂದ ಕೋನಪುರ ಗ್ರಾಮದ ನೆಡುತೋಪು ಮತ್ತು ಸುತ್ತಲಿನ ಪ್ರದೇಶವು ಜಲಾಶಯದ ಹಿನ್ನೀರಿಗೆ ದ್ವೀಪವಾಗುತ್ತದೆ. ದೇವಸ್ಥಾನದ ಕೆಳಭಾಗದ ಸುತ್ತಲೂ ಹಿನ್ನೀರು ಆವರಿಸಿಕೊಳ್ಳುತ್ತದೆ. ಈ ಕಾರಣದಿಂದ ಮಳೆಗಾಲದಲ್ಲಿ ಸ್ಥಳೀಯರು ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದ ಇಲ್ಲಿಗೆ ಪ್ರವಾಸಿಗರ ದಂಡು ಹರಿದು ಬರುತ್ತದೆ ಮತ್ತು ಇಲ್ಲಿನ ದೃಶ್ಯವನ್ನು ವೀಕ್ಷಿಸಿದಾಗ ಯಾವುದೋ ಸಮುದ್ರದ ಬೀಚ್ ಎನಿಸುತ್ತದೆ. ಸ್ನೇಹಿತರೆ, ಕೋನಪುರ ದ್ವೀಪ ಹಾಸನದಿಂದ 24 ಕಿಲೋಮೀಟರ್, ಮಡಿಕೇರಿ ಹಾಸನ ಹೆದ್ದಾರಿಯಲ್ಲಿರುವ ಶನಿವಾರ ಸಂತೆಯಿಂದ 32 ಕಿಲೋಮೀಟರ್ ದೂರ ಮತ್ತು ಗೊರೂರಿನಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಜುಲೈ ಮತ್ತು ಆಗಸ್ಟ್ ಈ 2 ತಿಂಗಳು ಮಾತ್ರ ಈ ಸ್ಥಳಕ್ಕೆ ಬರುವುದು ಸೂಕ್ತವಾದ ಸಮಯವಾಗಿದೆ. ಸ್ನೇಹಿತರೆ, ಕೋನಪುರದ ಸುಂದರ ದ್ವೀಪ ಮತ್ತು ಪುಟ್ಟ ಗುಡ್ಡದ ಮೇಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಈ ವಿಡಿಯೋದಲ್ಲಿ ನೋಡಿ.
ಕೃಷ್ಣಯ್ಯ. ಹಾಂ, ಇದು ದೇವಸ್ಥಾನ ಯಾವುದು? ಇದು ರಂಗನಾಥ ಸ್ವಾಮಿ ದೇವಸ್ಥಾನ. ರಂಗನಾಥ ಸ್ವಾಮಿ ದೇವಸ್ಥಾನ. ಎಷ್ಟು ವರ್ಷದ ಹಿಂದೆ ದೇವಸ್ಥಾನ? ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಕೋನಪುರ. ಕೋನಪುರ ರಂಗನಾಥ ಸ್ವಾಮಿ ದೇವಸ್ಥಾನ. ಎಷ್ಟು ವರ್ಷದ ಹಿಂದೆ ದೇವಸ್ಥಾನ ಇದು? ದೇವಸ್ಥಾನ ಎಷ್ಟು ವರ್ಷದ ಹಿಂದೆ ಇದು? 2021ರಲ್ಲಿ ಕಟ್ಟಿರೋ ದೇವಸ್ಥಾನ. ತುಂಬ ವರ್ಷ ದೇವರ ಹಳೆಯದೇ ದೇವಸ್ಥಾನ ವಾಸ್ತು 2021ರಲ್ಲಿ ಕಟ್ಟಿರೋದು. ಇಲ್ಲಿ ಬರ್ತಾ ಇದ್ದಾರಾ ಟೂರಿಸ್ಟ್ಗಳೆಲ್ಲ? ಟೂರಿಸ್ಟ್ ಬರ್ತಾ ಇದ್ದಾರೆ ಡೈಲಿ. ಮಳೆಗಾಲ ಬೇಸಿಗೆ ಅಂತ ಇಲ್ಲ, ಎಲ್ಲ ಟೈಮಲ್ಲೂ ಬರ್ತಾ ಇದ್ದಾರೆ. ಎಷ್ಟು ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ ದೇವಸ್ಥಾನಕ್ಕೆ? ಪ್ರತಿ ದಿವಸ ಎಷ್ಟು ಭಕ್ತಾದಿಗಳು ಬರ್ತಾರೆ? ನಾನು ಲೆಕ್ಕ ಹಾಕಿಲ್ಲ ಎಷ್ಟು ಅಂತ ಬರ್ತೀನಿ. ಬರ್ತಾರೆ ಸಮಾಚಾರ. ಎಲ್ಲಿಂದ ಬಂದಿದ್ದೀರಿ ನೀವು? ಬೆಂಗಳೂರಿಂದ. ಈಗ ಇಲ್ಲಿಗಾಗಿ ಬಂದಿರೋದ ಅಲ್ಲ ಟೂರ್ ಬಂದಿದ್ದೀರಾ ನೀವು? ಇಲ್ಲ, ನಾವು ಮಡಿಕೇರಿ ಟ್ರಿಪ್ ಹೋಗ್ತಾ ಇದ್ವಿ. ಆನ್ ದ ವೇ ಇದು ಲೈಕ್ ಅಂದರೆ ವ್ಯೂ ನೋಡಿಬಿಟ್ಟು ಸೊ ಏನಿದೆ ಅಂತ ಸೊ ಹುಡ್ಕೊಂಡು ಇಲ್ಲಿಗೆ ಬಂದ್ವಿ. ತುಂಬ ಬ್ಯೂಟಿಫುಲ್ ಆಗಿದೆ. ಹೇಗಿದೆ ಪ್ಲೇಸ್? ತುಂಬ ಚೆನ್ನಾಗಿದೆಯಲ್ಲ? ವೆರಿ ಬ್ಯೂಟಿಫುಲ್, ಅಮೇಸಿಂಗ್. ಆ್ಯಕ್ಚುಲಿ ಅಂದರೆ ಬೀಚ್ ಥರ ಇದೆ ನೋಡೋದಕ್ಕೆ. ಓಕೆ, ಇದು ಹೇಮಾವತಿ ಬ್ಯಾಕ್ ವಾಟರ್ ಇದು. ಹಾಂ, ಹೇಮಾವತಿ ಬ್ಯಾಕ್ ವಾಟರ್ ಇಸ್ ವೆರಿ ನೈಸ್ ಆ್ಯಕ್ಚುಲಿ. ಆ್ಯಂಡ್ ಟೆಂಪಲ್ ಕೂಡ ಕ್ಯೂಟಾಗಿ ಇದು 200 ವರ್ಷದ ಹಳೇದಂತಲ್ಲ ಟೆಂಪಲು. ಓಕೆ, ಇದು ತುಂಬ ಚೆನ್ನಾಗಿದೆ. ನೀವೆಲ್ಲಿ ಅವ್ರು ಬಂದು? ತುಮಕೂರು. ನೀವು ಇದೇ ಪ್ಲೇಸಿಗೆ ಬಂದಿರಾ ಅಲ್ಲ ಆನ್ ದ ವೇ ಏನಾದರೂ ಅವರು ಹೊರಗಡೆ ಹೋಗ್ಬೇಕಾದ್ರೆ ಬಂದಿರಾ? ಇದಕ್ಕೋಸ್ಕರನೇ ಬಂದಿದ್ದು. ನಿಮ್ಗೆ ಹೆಂಗೆ ಗೊತ್ತಾಯಿತು ಇಲ್ಲಿ ಒಂದು ಪ್ಲೇಸ್ ಇದೆ ಅಂತೇಳಿ? ಯೂಟ್ಯೂಬಲ್ಲಿ ಬಂದಿತ್ತು. ಓಕೆ, ಹೇಗಿದೆ ಪ್ಲೇಸು? ತುಂಬ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಹಂಗೆ ಇಟ್ಕೊಂಡಿದ್ದೀವಿ? ನಾವಿಲ್ಲೊಂದು 3-4 ವರ್ಷದಿಂದ ಮಾಡ್ತಾ ಇದ್ದೀವಿ. ಬೇಸಿಗೆಯಲ್ಲಿ ಬರ್ತಾರಾ ಇಲ್ಲ ಟೂರಿಸ್ಟ್? ಸರ್, ಬೇಸಿಗೆಯಲ್ಲಿ ಅಂತ ಜನ ಇರಲ್ಲ, ಇರ್ತಾರೆ, ಸ್ವಲ್ಪ ಕಮ್ಮಿ ಇರ್ತಾರೆ. ಬೇಸಿಗೆಯಲ್ಲಿ ನೀರು ಇರುತ್ತಾ ಇಲ್ಲಿ? ಇಲ್ಲ ಸರ್, ನೀರು ಹೋಗ್ತಾ ಹೋಗ್ತಾ ಹೊರಟು. ಮಳೆಗಾಲ ಮಾತ್ರ? ಮಳೆಗಾಲದಲ್ಲಿ ಒಂದು 3 ತಿಂಗಳು ಇರ್ತದೆ. ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್.